ಎಲ್ಲರಿಗೂ ನಮಸ್ಕಾರ. ಐಸ್ ಟಿ ವೀಕ್ಷಕರಿಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲಕಂಠ, ರಾಮನಗರ ಟೌನ್, ಬೆಂಗಳೂರು ಮೈಸೂರು ಹೆದ್ದಾರಿ. ಸ್ನೇಹಿತರೆ, ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ನಾವು ಈ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಗಂಭೀರವಾದಂತಹ ಮತ್ತು ಸುಮಾರು ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಕೂಡ ನಾವು ಮನೆ ವೈದ್ಯವನ್ನು ಯಾವ ರೀತಿ ನಮ್ಮ ಮನೆಯ ಸುತ್ತಮುತ್ತ ಇರತಕ್ಕಂಥ ಗಿಡಮೂಲಿಕೆಗಳು ಮತ್ತು ಹಿತ್ತಲಲ್ಲಿ ಸಿಗ್ತಕ್ಕಂತಹ ಬಳ್ಳಿಗಳು ಮತ್ತು ಮನೆಯಲ್ಲಿ ಸಿಗ್ತಕ್ಕಂತಹ ನಮ್ಮ ಈ ಔಷಧಿ ಪದಾರ್ಥಗಳಿಂದ ಯಾವ ರೀತಿ ಗುಣಪಡಿಸ್ಕೋಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಸೊ ಇಂದಿನ ಸಂಚಿಕೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಇವತ್ತು ಭಯಾನಕವಾಗಿ ಭಾರತ ದೇಶದಾದ್ಯಂತ ವ್ಯಾಪಕವಾಗಿ ಹರಡ್ತಾ ಇರತಕ್ಕಂಥ ಈ ಹೃದಯಾಘಾತ ಅಥವಾ ಹೃದಯದ ಸಮಸ್ಯೆಗಳು ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಏನು ಹೇಳ್ತೀವಲ್ವ, ಸೊ ಈ ಒಂದು ಸಮಸ್ಯೆಗೆ ಯಾವ ರೀತಿ ನಾವು ಪರಿಹಾರವನ್ನು ಮಾಡ್ಕೋಬೋದು, ಮತ್ತು ಇನ್ನೊಂದು ಆಯುರ್ವೇದದಲ್ಲಿ ನಾವು ಈ ಕಾಯಿಲೆ ಬರೋಕ್ಕಿಂತ ಮುಂಚೆ ಯಾವ ರೀತಿ ನಮ್ಮ ಆಹಾರ ಪದ್ಧತಿ ಇರಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಹೃದಯದ ಕೆಲಸ ಏನು, ಮತ್ತು ಹೃದಯದ ಕಾಯಿಲೆಗಳು ಬರೋಕ್ಕೆ ಭಾಳ ಮುಖ್ಯವಾದಂಥ ಕಾರಣಗಳೇನು, ಮತ್ತು ಅದರ ಲಕ್ಷಣಗಳೇನು, ಮತ್ತು ಅದಕ್ಕೆ ಈ ಮನೆ ಸುತ್ತಮುತ್ತ ಮತ್ತು ನಮ್ಮ ಹಿತ್ತಲಲ್ಲಿ ಸಿಗ್ತಕ್ಕಂತಹ ಯಾವ ವೈದ್ಯವನ್ನು ನಾವು ಮಾಡ್ಕೋಬೇಕು ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಭಾಳ ಮುಖ್ಯವಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಹೃದಯದ ಕೆಲಸ ಬಂದ್ಬಿಟ್ಟು ರಕ್ತವನ್ನು ಇಡೀ ಶರೀರಕ್ಕೆ ಪೂರೈಸುವುದು ಮತ್ತು ಅಲ್ಲಿ ಮಲಿನವಾದ ರಕ್ತವನ್ನು ಮತ್ತೆ ನಮ್ಮ ಹೃದಯದ ಕಡೆಗೆ ತಂದು ಅಲ್ಲಿ ಶುದ್ಧಿ ಮಾಡಿ ಮತ್ತೆ ನಮ್ಮ ಶರೀರದ ಬೇರೆ ಬೇರೆ ಅಂಗಾಂಗಗಳಿಗೆ ಪೂರೈಸುವಂಥ ಕೆಲಸವನ್ನು ಮಾಡ್ತದೆ. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಎರಡು ಥರದ ಒಂದು ನಾಳಗಳಿರ್ತವೆ. ಅದಕ್ಕೆ ಒಂದು ರಕ್ತವನ್ನು ಶರೀರದ ಅಂಗಾಂಗಗಳಿಗೆ ಪೂರೈಸೋಕ್ಕೆ ಒಂದು ಥರದ ನಾಳಗಳು, ಮತ್ತು ಇನ್ನೊಂದು ಬಂದ್ಬಿಟ್ಟು ಮಲಿನವಾದಂತಹ ರಕ್ತವನ್ನು ಹೃದಯಕ್ಕೆ ತರೋಕ್ಕೆ ವೇಯ್ನ್ಸ್ ಅಂತ ಏನು ರಕ್ತನಾಳ ಅಂತ ಹೇಳ್ತೀವಲ್ಲ ಆ ಥರದ್ದು. ಬೇರೆ ಬೇರೆ ಆಧುನಿಕ ವೈದ್ಯಶಾಸ್ತ್ರದಲ್ಲಿ ಸಾಕಷ್ಟು ಅದಕ್ಕೆ ಹೆಸರುಗಳನ್ನು ಇಟ್ಟಿದ್ದಾರೆ. ಸೊ ಸರಳವಾಗಿ ನಾವು ಇದನ್ನ ಅರ್ಥೈಸ್ಕೊಳ್ಳೋದು ಇಷ್ಟೇ: ಶುದ್ಧವಾದ ರಕ್ತವನ್ನು ಶರೀರದ ಅಂಗಾಂಗಗಳಿಗೆ ಪೂರೈಸೋದು ಮತ್ತು ಅಲ್ಲಿ ಇರ್ತಕ್ಕಂತಹ ಕಲ್ಮಶನ ಮತ್ತು ಅಶುದ್ಧ ರಕ್ತವನ್ನು ಹೃದಯಕ್ಕೆ ತಂದು ಶುದ್ಧಿ ಮಾಡಿ ಮತ್ತೆ ಪೂರೈಸುವಂಥ ಕೆಲಸವನ್ನು ಈ ಒಂದು ಹೃದಯ ಮಾಡ್ತಾ ಇರ್ತದೆ. ಸೊ ಭಾಳ ಮುಖ್ಯವಾಗಿ ಈ ಹೃದಯದಲ್ಲಿ ಈ ಒಂದು ರಕ್ತ ಪೂರೈಸುವುದು ಮತ್ತು ರಕ್ತವನ್ನು ಶುದ್ಧಿ ಮಾಡುವಂತಹ ಕಾರ್ಯವನ್ನು ಮಾಡುವಂಥ ಅಂಗ ಬಂದ್ಬಿಟ್ಟು ನಮಗೆ ಹೃದಯ. ಸೊ ಹೃದಯಕ್ಕೂ ಕೂಡ ರಕ್ತ ಬೇಕು. ಸೊ ಇಂತಹ ಸಂದರ್ಭಗಳಲ್ಲಿ ಏನಾಗ್ತದೆ, ಕೆಲವು ಬಾರಿ ನಮ್ಮ ರಕ್ತದಲ್ಲಿ ರಕ್ತನಾಳಗಳಲ್ಲಿ ಗಂಟುಗಳಾಗಿರ್ಬೋದು ಅಥವಾ ರಕ್ತದಲ್ಲಿ ಪೂರೈಕೆ ಹೃದಯದಕ್ಕೆ ನಮಗೆ ರಕ್ತ ಪೂರೈಕೆ ಆಗದೆ ಇದ್ದಾಗ ಆ ರಕ್ತ ಪೂರೈಕೆ ಆಗದೆ ಇರತಕ್ಕಂತಹ ಭಾಗ ಅಲ್ಲಿ ನಮಗೆ ಏನಾಗ್ತದೆ, ವೀಕ್ ಆಗ್ತಾ ಬರ್ತಾ ಇರ್ತದೆ. ಸೊ ಒಂದು ದಿನ ಅದೇನಾಗ್ತದೆ ಅಂದರೆ ರಕ್ತ ಸಂಚಾರ ಹೃದಯಕ್ಕೆ ಪೂರ್ತಿ ಸಪ್ಲೈ ಆಗದೆ ಇದ್ದಾಗ ಹೃದಯ ತನ್ನ ಕೆಲಸವನ್ನು ಮಾಡೋದನ್ನ ನಿಲ್ಲಿಸ್ತದೆ. ಸೊ ಆವಾಗಲೇ ನಮಗೆ ಹೃದಯ ಕೆಲಸ ಮಾಡದೇ ಇದ್ದರೆ ಶರೀರದ ಯಾವ ಭಾಗಕ್ಕೂ ಪ್ರಾಣವಾಯು ಆಗಿರ್ಬೋದು ಹೃದಯಾಘಾತ ಆಗ್ತದೆ. ಸ್ನೇಹಿತರೆ, ಭಾಳ ಮುಖ್ಯವಾಗಿ ಈ ರಕ್ತನಾಳಗಳಲ್ಲಿ ಈ ಒಂದು ಗಂಟುಗಳಾಗೋಕ್ಕೆ ಕಾರಣಗಳೇನು, ಯಾವ ರೀತಿ ಅದು ನಮಗೆ ಹೃದಯಾಘಾತ ಆದಾಗ ನಾವು ಆಗದೇ ಇರೋ ಥರ ಮುನ್ನೆಚ್ಚರಿಕೆಗಳನ್ನು ತಗೊಳ್ಬೇಕು ಅನ್ನೋದನ್ನ ತಿಳ್ಕೊಂಬರೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಒಂದು 40-50 ವರ್ಷದ ಹಿಂದೆ ನಮ್ಮ ದೇಶದಲ್ಲಿ ನಾವು ಈ ಅಡುಗೆ ಮನೆಯನ್ನು ತುಂಬ ಶುದ್ಧವಾಗಿ ಇಟ್ಕೊಂಡಿದ್ದೀವಿ. ಶುದ್ಧವಾಗಿ ಅಂತಂದರೆ ನಮ್ಮ ಅಡುಗೆ ಮನೆಯಲ್ಲಿ ಯಾವುದೇ ಮನುಷ್ಯ ನಿರ್ಮಿತವಾದಂತಹ ಪದಾರ್ಥಗಳಿರಲಿಲ್ಲ. 5 ಪಂಚ ವಿಷಯಗಳು ಇವತ್ತು ನಮ್ಮ ಅಡುಗೆ ಮನೆಗೆ ಸೇರ್ಕೊಂಡ್ಬಿಟ್ಟಿದ್ದಾವೆ. ಸೊ ಅದರಿಂದನೇ ನಮಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ತಲೆದೂರ್ತಾ ಇದ್ದಾವೆ. ಅವು 5 ಪಂಚ ವಿಷಯಗಳು ಯಾವುವು ಅಂತಂದರೆ ಅಯೋಡೈಸ್ಡ್ ಉಪ್ಪು, ರಿಫೈನ್ಡ್ ಆಯಿಲು, ಸಕ್ಕರೆ, ಮತ್ತು ಮೈದಾ, ಗೋಧಿ ಹಿಟ್ಟು, ವಿದೇಶಿ ಹಸುವಿನ ಹಾಲು. ಇವುಗಳೆಲ್ಲ ಬದಲಿಗೆ ಸುಮಾರು 40-50 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ನಾವು ಶುದ್ಧವಾದಂತಹ ಸಿಹಿ ಪದಾರ್ಥಕ್ಕೆ ಬೆಲ್ಲವನ್ನು ಬಳಸ್ತಾ ಇದ್ವಿ, ಹಾಲನ್ನು ನಾವು ದೇಶಿ ಹಸುವಿಂದ ಬಳಸ್ತಾ ಇದ್ವಿ, ಶುದ್ಧವಾದ ಗಾಣದ ಎಣ್ಣೆ ಬಳಸ್ತಾ ಇದ್ವಿ, ಹರಳುಪ್ಪು ಇಲ್ಲ ಸೈಂಧವ ಲವಣವನ್ನು ಬಳಸ್ತಾ ಇದ್ವಿ, ಮತ್ತು ಗೋಧಿ ಅಥವಾ ಇದ್ರ ಬದಲಿಗೆ ನಾವು ಏನು ಮಾಡ್ತಾ ಇದ್ವಿ ಅಂತಂದರೆ ಸಿರಿಧಾನ್ಯಗಳನ್ನು ಮತ್ತು ಆಯಾ ಪ್ರಾಂತ್ಯಗಳಿಗೆ ಸಂಬಂಧಪಟ್ಟಂಥ ಕಾಳುಗಳನ್ನು ನಾವು ತಿಂದು ಆರೋಗ್ಯಯುತವಾಗಿದ್ವಿ. ಸೊ ಇವತ್ತು ಈ ಪಂಚ ವಿಷಗಳು ನಮ್ಮ ಅಡುಗೆ ಮನೆ ಸೇರಿದ ಮೇಲೆ ಏನಾಗಿದೆ ಅಂತಂದರೆ ನಮ್ಮ ಶರೀರದಲ್ಲಿ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿ ಅಜೀರ್ಣ ಕಾಯಿಲೆ ಬಂದು ಮಲಬದ್ಧತೆ ಉಂಟಾಗಿ ನಮ್ಮ ಶರೀರದಲ್ಲಿ ವಾಯು ಜಾಸ್ತಿಯಾಗಿ ಈ ಒಂದು ಕಾಯಿಲೆ ನಮಗೆ ವ್ಯಾಪಕವಾಗಿ ಹರಡ್ತಾ ಇದೆ. ಅದೇ ರೀತಿ ನಿಮಗೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತ ಆದಾಗ ಏನಾಗ್ತದೆ ಅಂತಂದರೆ ನಮ್ಮ ಒಂದು ಶರೀರದಲ್ಲಿ ಆಮ್ಲೀಯ ಪ್ರಮಾಣ ಹೆಚ್ಚಾಗ್ತದೆ. ಉದಾಹರಣೆಗೆ ನಿಮಗೆ ಗೊತ್ತಿರುವ ಹಾಗೆ ಕ್ಷಾರೀಯ ಮತ್ತು ಆಮ್ಲೀಯ ಏನು ಬಾಡಿ pH ವ್ಯಾಲ್ಯೂ ಅಂತ ಏನು ಹೇಳ್ತೀವಲ್ವ, ಸೊ ಆಮ್ಲೀಯ ಪದಾರ್ಥ ಶರೀರದಲ್ಲಿ ಹೆಚ್ಚಾದಾಗ ಏನಾಗ್ತದೆ, ನಮಗೆ ಈ ಒಂದು BP ಕಾಯಿಲೆ ಆಗಿರ್ಬೋದು, ಮತ್ತು ದೊಡ್ಡ ದೊಡ್ಡ ಹೃದಯಾಘಾತದಂಥ ಕಾಯಿಲೆ ಆಗಿರ್ಬೋದು ಅಥವಾ ಈ ಸ್ಟ್ರೋಕ್ ಅಂತ ಕಾಯಿಲೆ ಆಗಿರ್ಬೋದೆಲ್ಲ ನಮಗೆ ಕಾಣಿಸ್ಕೊಳ್ತದೆ. ರಕ್ತದಲ್ಲಿ ಆಮ್ಲೀಯ ಪದಾರ್ಥವನ್ನು ನಾವು
ಜಾಸ್ತಿ ಆದರೂ ಕೂಡ ಈ ಥರದ ಸಮಸ್ಯೆ ತೋರ್ತದೆ. ಅದೇ ಥರ ಬೀಡಿ ಮತ್ತು ತಂಬಾಕು ಮತ್ತು ಈ ಮದ್ಯಪಾನ ಮತ್ತು ಡ್ರಗ್ಸ್ ಅಡಿಕ್ಟ್ ಆದವ್ರಿಗೂ ಕೂಡ ಏನಾಗ್ತದೆ, ರಕ್ತನಾಳಗಳೆಲ್ಲ ಸಣ್ಣದಾಗ್ತವೆ. ಅಂದರೆ ರಕ್ತ ಸಂಚಾರ ಆಗೋಕ್ಕೆ ಅದು ತುಂಬ ಚಿಕ್ಕ ನಾಳವಾಗಿ ಪರಿವರ್ತನೆ ಆಗ್ತದೆ. ಸೊ ಆ ಸಮಸ್ಯೆಯಿಂದನೂ ಕೂಡ ಆಗ್ತದೆ. ಅಜೀರ್ಣದಿಂದ ಆಯಿತು, ಆಮೇಲೆ ತಡವಾಗಿ ಮಲಗೋದು, ಮತ್ತು ಹೃದಯಕ್ಕೆ ರೆಸ್ಟ್ ಕೊಡದೇ ಇರುವಂಥದ್ದು, ಹಾಗೂ ಹಗಲತ್ತು ನಿದ್ದೆ ಮಾಡುವಂಥದ್ದು. ಮತ್ತು ಹಾಗೆ ಸುಮಾರು ಜನ ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮ ದೇಶದಲ್ಲಿ ಭಾವನೆಗಳನ್ನು ಹಂಚಿಕೊಂಡು ನಾವು ಹಗುರವಾಗಿರ್ತಾ ಇದ್ವಿ. ಅಂದರೆ ಏನಾದರೂ ನಮಗೆ ತುಂಬ ತೊಂದರೆಗಳಿದ್ದಾಗ ನಾವು ಸ್ನೇಹಿತರ ಹತ್ರನೋ ಅಥವಾ ಬಂಧು ಬಳಗದ ಹತ್ರನೋ ಅಥವಾ ತಂದೆ ತಾಯಿ ಹತ್ರನೋ ನಾವೇನೋ ಒಂದು ನಮಗೆ ಭಾರವಾದಂಥ ವಿಷಯ ಇದ್ದರೆ ಅದನ್ನ ಮನಸ್ಸನ್ನು ಹಗುರು ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ ನೋಡಿ. ಆ ಥರ ಭಾವನೆಗಳನ್ನು ಹಂಚಿಕೊಂಡು ನಾವು ತುಂಬ ಉಲ್ಲಾಸಭರಿತವಾಗಿರ್ತಾ ಇದ್ವಿ. ಸೊ ಹೀಗಾಗಿ ನಮಗೆ ಆಗಿನ ಕಾಲದಲ್ಲಿ ನಮಗೇನಾಗ್ತಾ ಇತ್ತು, ಈ ಹೃದಯಾಘಾತ ಅನ್ನುವಂಥ ಕಾಯಿಲೆ ಇರಲೇ ಇಲ್ಲ. ಸೊ ಇವತ್ತು ನಮಗೆ ಪಂಚ ವಿಷಗಳಾಗಿರ್ಬೋದು, ಅಥವಾ ಈ ಮದ್ಯಪಾನ, ಧೂಮಪಾನ ಮತ್ತು ಡ್ರಗ್ಸ್ ಎಡಿಕ್ಟು, ತಂಪು ಪಾನೀಯಗಳು, ಬೇಕರಿ ಪದಾರ್ಥಗಳು, ರೋಡ್ ಸೈಡು ಈ ಕರೆದಿರ್ತಕ್ಕಂಥ ಪದಾರ್ಥಗಳನ್ನು ಒಂದು ಎಣ್ಣೆಯಲ್ಲಿ ಸುಮಾರು 18 ದಿನ ಅವ್ರು ಕರಿತಾ ಇರ್ತಾರೆ. ಅಂಥ ಕೆಟ್ಟ ಕೊಲೆಸ್ಟ್ರಾಲ್ ಇದು, ರಿಫೈನ್ಡ್ ಆಯಿಲ್ ಬೇರೆ ಅದು. ಸೊ ಅಂಥ ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥಗಳನ್ನು ತಿಂದಾಗ ಕೂಡ ನಮಗೇನಾಗ್ತದೆ, ರಕ್ತನಾಳಗಳಲ್ಲಿ ಬೇಡವಾಗಿರ್ತಕ್ಕಂತಹ ಕೊಬ್ಬು, ಅದೇನು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಅಲ್ವಾ, ಸೊ ಅಂತಹ ಒಂದು ಕೊಲೆಸ್ಟ್ರಾಲ್ ಕಲೆಕ್ಟ್ ಆಗಿಬಿಟ್ಟು ನಮ್ಮ ರಕ್ತನಾಳಗಳಲ್ಲಿ ಸರಿಯಾಗಿ ರಕ್ತ ಸಂಚಾರ ಆಗದೇ, ಹೃದಯಕ್ಕೆ ಸಂಚಾರ ಆಗದೇ ಇದ್ದಾಗ ಏನಾಗ್ತದೆ, ಹಾರ್ಟ್ ಅಟ್ಯಾಕ್ ಆಗ್ತದೆ.